ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ದಾನ್ವಿ ಬ್ಯೂಟಿ ಆ್ಯಂಡ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಗ್ರೀನ್ ಟೊಮೆಟೊ ಚಟ್ನಿ, ಕಾಯಿ ಟೊಮೆಟೊ ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಈ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ. ಈ ಚಟ್ನಿನ ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂದರೆ, ಒಂದು ತಪ್ಪಲೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಕಾಯಿ ಟೊಮೊಟೊನ ಹಾಕ್ಕೊಂಡು, ಮೆಣಸಿಕಾಯಿನ ಯಾವ ಥರ ಇದೆ, ಮೆಣಸಿಕಾಯಿ ತುಂಬ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮದು ಸ್ವಲ್ಪ ಖಾರ ಇರಲಿಲ್ಲ, ಅದಕ್ಕೆ ಒಂದು 8 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನ ಬೇಕಿಡೋಣ. ಅದು ಸಾಫ್ಟಾಗಿ ಫುಲ್ ಬೆಂದಿದೆ ಅಂತ ನಾವು ಬೆಂದಾದಮೇಲೆ ಒಂದು ಸ್ವಲ್ಪ ಸೈಡಿಗಿಟ್ಟು ಜಾರಿಗೆ ನಾವು ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ನಾವು ಸ್ವಲ್ಪ ತರಿಯಾಗಿ ರುಬ್ಬಿಟ್ಟು ಇಟ್ಕೊಳ್ಳೋಣ. ರುಬ್ಬಿರೋದ್ರೊಳಗೇ ಬೆಂದಿರೋ ಟೊಮೆಟೊ ಮೆಣಸಿಕಾಯಿನ ಹಾಕಿ ಅದನ್ನು ಫುಲ್ ಸಾಫ್ಟ್ ಆಗೋ ತನಕ, ಫುಲ್ ನುಣ್ಣಕ್ಕಾಗೋ ತನಕ ರುಬ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದು ತರಿಯಾಗಿರೋ ಥರ ರುಬ್ಕೊಳ್ಳೋಣ. ಫುಲ್ ನುಣ್ಣಗೆ ರುಬ್ಬೋದು ಬೇಡ. ಇನ್ನೊಂದು ಕಡೆ ಒಂದು ಬಾಣಲಿಗೆ ಸಾಸಿವೆ, ಈರುಳ್ಳಿ ಹಾಕಿ ಅದು ಗೋಲ್ಡ್ ಕಲರ್ ಆಗೋ ತನಕ ಸ್ವಲ್ಪ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ರುಬ್ಬಿರೋದು ಟೊಮೊಟೊ ಮಸಾಲೆನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ, ಅದಾದಮೇಲೆ ಫುಲ್ ರೆಡಿ ಆಗುತ್ತೆ. ಅದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ನೀವು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಯಾವುದು ಮಾಡಿರ್ತೀರ ಅದಕ್ಕೆ ನೀವು ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.